कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। श्रीमत्समुद्रविजय तृतीय सर्ग 10ನೇ ಶ್ಲೋಕ। विरहदूनतयोद्गमनोन्मुखं न्यरुणदश्रुपुरासययोर्दृशोः अथ तयोः प्रमदोत्थितमप्यदः प्रतिनिरुध्य गिरं गुरुरब्रवीत्। विरहदूनतया उद्गमनोन्मुखं न्यरुणत् अश्रु पुरा सह ययोः दृशोः अथ तयोः प्रमदोत्थितम् अपि अधः प्रतिनिरुध्य गिरं गुरुः अब्रवीत्। ಸಹ ಗುರುಹು ಹಾಗೆ ಅಂತ ಇದೆ. ಅಂದರೆ ಹಿಂದೆ ನೋಡಿದಂತೆ ಮಗನಾದ ವಾಸುದೇವನನ್ನು ಹುಡುಕ್ತಾ ಮಧ್ಯಗೆಹೆ ಭಟ್ಟರು ಬಂದಾಗ ಮಗ ಸಿಕ್ಕಿದ. ಆ ಮಗುವನ್ನು ನೋಡಿ ಏನಾಯ್ತು ಎಂಬ ಅದನ್ನು ಈ ಶ್ಲೋಕದಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಸಹ ಗುರುಹು ತಂದೆಯಾದ ಮಧ್ಯಗೆಹೆ ಭಟ್ಟರು ಪುರ ಸುತಾನ್ವೇಷಣ ಕಾಲೇ ವಿರಹೇನ ಮಗುವನ್ನು ಹುಡುಕ್ತಾ ಅಷ್ಟು ದೂರದಿಂದ ಬಂದಿದ್ರು. ಆಗ ದಾರಿಯಲ್ಲಿ ಬರ್ತಾ ಬರ್ತಾ ಅವರಿಗೆ ವಿರಹ, ಮಗ ಸಿಕ್ಕಿಲ್ಲ ಹಾಗೆಂಬ ಒಂದು ಅದರಿಂದ ಏನಾದರೂ ದೂನ, ಅವರು ದುಃಖಿತರಾದರು, ಅವರು ತುಂಬ ದುಃಖವನ್ನು ಪಟ್ಟರು. ಅದರಿಂದ ಏನಾಯಿತು, ದುಃಖ ಜಾಸ್ತಿ ಆದಾಗ ಉದ್ಗಮನಾಯ ನಿಸ್ಸರಣಯೋನ್ಮುಖ ಉದ್ಯುಕ್ತಂ ಅಶ್ರು ಯಯೋಹೋ ದೃಶೋಹು, ಕಣ್ಣಲ್ಲಿ ನೀರು ಉಕ್ಕಿ ಬರ್ತಾ ಇದೆ, ಅದನ್ನು ತಡೆದರಂತೆ. ನ್ಯರುಣತ್ ವಿರಹ ದೂನತಯ ಉದ್ಗಮನ ಉನ್ಮುಖಂ ನ್ಯರುಣತ್. ನ್ಯರುಣತ್ ಅಶ್ರು, ಅಶ್ರು ಅಂದ್ರೆ ಕಣ್ಣೀರು ಅಂತ ಅರ್ಥ. ಸೊ ಪುರ ಮೊದಲು ಮಗು ಸಿಕ್ಲಿಕ್ಕೆ ಮುಂಚೆ ಬಂದ ಕಣ್ಣೀರು ಅದು ದುಃಖದ ನೀರು, ಅದನ್ನು ನಿಲ್ಲಿಸಿದ್ರು. ಯಾಕೆ ಕಣ್ಣೀರನ್ನು ಯಾಕೆ ನಿಲ್ಲಿಸಿದ್ರು? ಹಾಗೆ ಮಧ್ಯಗೆಹೆ ಭಟ್ಟರು ಹಾಗೆಂದ್ರೆ ಬರೀತಾರೆ ನೋಡಿ, ಅಮಂಗಳ ಶಂಕಯ ನಿರುದ್ಧವಾ. ಅದು ಅಮಂಗಳ, ಕಣ್ಣಲ್ಲಿ ನೀರಾಕೋದು ಅದು ಒಳ್ಳೇದಲ್ಲ, ಅದು ಅಮಂಗಳ. ಅಮಂಗಳ ಶಂಕಯ ನಿರುದ್ಧವಾನ್, ಅದರಿಂದ ನಿಲ್ಲಿಸಿದರು ಅಂತ. ಆಮೇಲೆ ಅಥ ತಯೋಹೋ ಪುತ್ರ ದರ್ಶನಾನಂತರ, ಮಗು ಸಿಕ್ಲಿಕ್ಕೆ ಮುಂಚೆ ದುಃಖದಿಂದ ನೀರು, ಮಗು ಸಿಕ್ಕಿದ ಮೇಲೆ ಪ್ರಮದೇನ ಪ್ರಮದೋತ್ಥಿತಮಪಿ ಸಂತೋಷದಿಂದ ಉಂಟಾದ ನೀರು, ಆನಂದದ ಬಾಷ್ಪ, ಅದನ್ನು ಕೂಡ ನಿಲ್ಲಿಸಿದರಂತೆ. ಸುತ ದರ್ಶನಾನಂತರಂ ಆನಂದೇನ ಉದ್ಗತಮಪಿ, ಆನಂದದಿಂದ ಹುಕ್ಕಿ ಬಂದ ಆ ನೀರನ್ನು ಕೂಡ, ಕಣ್ಣೀರನ್ನು ಕೂಡ ತಯೋರೇವ ದೃಷ್ಟಯೋಹೋ ಪ್ರತಿನಿರುದ್ಯ ಅಮಂಗಲಯಾನ್ ನಿರುದ್ಯ, ಅದು ಅಮಂಗಳ ಅಂತ ಭಾವಿಸಿ ಅದನ್ನು ಕೂಡ ನಿಲ್ಲಿಸಿ ಗಿರಂ ವಾಚಂ ಅಬ್ರವೀತ್, ಮಾತುಗಳನ್ನು ಹಾಡಿದರು. ಏನ್ ಮಾತನಾಡಿದ್ರು ಮಧ್ಯಗೆಹೆ ಭಟ್ಟರು ಅದು ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ವಿರಹದೂನತಯೋದ್ಗಮನೋನ್ಮುಖಂ ನ್ಯರುಣದಶ್ರುಪುರಾಸಯಯೋರ್ದೃಶೋಃ ಅಥ ತಯೋಃ ಪ್ರಮದೋತ್ಥಿತಮಪ್ಯದಃ ಪ್ರತಿನಿರುಧ್ಯ ಗಿರಂ ಗುರುರಬ್ರವೀತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.